ಫಿಫಾ ವಿಶ್ವಕಪ್ 2026ರ ಕ್ವಾರ್ಟರ್ ಫೈನಲ್ನಲ್ಲಿ ಯುರೋಪಿಯನ್ ಪವರ್ ಹೌಸ್ಗಳಾದ ಸ್ಪೇನ್ ಮತ್ತು ಬೆಲ್ಜಿಯಂ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯದಲ್ಲಿ ಲಾಮಿನಿ ಯಮಲ್ ನೇತೃತ್ವದ ಸ್ಪೇನ್ನ ಬಲಿಷ್ಠ ರಕ್ಷಣಾ ಪಡೆಯನ್ನ ಕೆವಿನ್ ಡಿ ಬ್ರೂಯ್ನೆ ಮತ್ತು ರೊಮೆಲು ಲುಕಾಕುರಂತಹ ದಿಗ್ಗಜ ಆಟಗಾರರಿರುವ ಬೆಲ್ಜಿಯಂ ಭೇದಿಸುವುದಕ್ಕೆ ಕಾದಾಟ ನಡೆಸಲಿದೆ. ಸ್ಪೇನ್ ತಂಡ ಈ ಬಾರಿಯ ಪಂದ್ಯಾವಳಿಯಲ್ಲಿ ಇದುವರೆಗೆ ಅಜೇಯವಾಗಿ ಮುಂದುವರೆದಿದೆ. ಪ್ರೀ ಕ್ವಾರ್ಟರ್ನಲ್ಲಿ ಪೋರ್ಚುಗಲ್ ವಿರುದ್ಧ 1-0 ರೋಚಕ ಗೆಲುವು ಸಾಧಿಸಿದೆ. ಸ್ಪೇನ್ನ ಗೋಲ್ ಕೀಪರ್ ಉನ್ನೈ ಸಿಮೋನ್ ಈ ಟೂರ್ನಿಯಲ್ಲಿ ಇದುವರೆಗೆ ಯಾವುದೇ ಗೋಲನ್ನು ಬಿಟ್ಟುಕೊಟ್ಟಿಲ್ಲ. ಬೆಲ್ಜಿಯಂ ತಂಡ ಪ್ರೀ ಕ್ವಾರ್ಟರ್ನಲ್ಲಿ ಅಮೆರಿಕ 4-1 ಗೋಲುಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಬೆಲ್ಜಿಯಂ ತಂಡದ ಸ್ಟ್ರೈಕರ್ ರೊಮೆಲು ಲುಕಾಕು ಸತತ 3 ಪಂದ್ಯಗಳಲ್ಲಿ ಗೋಲು ಬಾರಿಸಿ ಉತ್ತಮ ಫಾರ್ಮ್ನಲ್ಲಿದ್ದಾರೆ. ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ತಾರಕಕ್ಕೇರಿದೆ. ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನು ಸವಿಯೋದಕ್ಕೆ ನೀವು ಮಾಡಬೇಕಾಗಿರುವುದಿಷ್ಟೇ. ಇವತ್ತೇ ZEE5 ನಲ್ಲಿ ಲೈವ್ ಅನ್ನು ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನು ಹುರಿದುಂಬಿಸಿ. ಫಿಫಾ ವಿಶ್ವಕಪ್ 2026ರ ಕ್ವಾರ್ಟರ್ ಫೈನಲ್ನಲ್ಲಿ ಯುರೋಪಿಯನ್ ಪವರ್ ಹೌಸ್ಗಳಾದ ಸ್ಪೇನ್ ಮತ್ತು ಬೆಲ್ಜಿಯಂ ತಂಡಗಳು ಮುಖಾಮುಖಿಯಾಗ್ತಿದ್ದಾವೆ. ಬಹಳ ಕುತೂಹಲದ ಮ್ಯಾಚ್ ಇದು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಈ ಪಂದ್ಯದಲ್ಲಿ ಲಾಮಿನಿ ಯಮಲ್ ನೇತೃತ್ವದ ಸ್ಪೇನ್ನ ಬಲಿಷ್ಠ ರಕ್ಷಣಾ ಪಡೆಯನ್ನು ಕೆವಿನ್ ಡಿ ಬ್ರೂಯ್ನೆ ಮತ್ತು ರೊಮೆಲು ಲುಕಾಕುರಂತಹ ದಿಗ್ಗಜ ಆಟಗಾರರಿರುವ ಬೆಲ್ಜಿಯಂ ಅನ್ನು ಭೇದಿಸುವುದಕ್ಕೆ ಕಾದಾಟವನ್ನು ನಡೆಸಲಿದೆ. ಸ್ಪೇನ್ ತಂಡ ಈ ಬಾರಿ ಪಂದ್ಯಾವಳಿಯಲ್ಲಿ ಇದುವರೆಗೂ ಅಜೇಯವಾಗಿ ಮುಂದುವರೆದಿದೆ. ಪ್ರೀ ಕ್ವಾರ್ಟರ್ನಲ್ಲಿ ಪೋರ್ಚುಗಲ್ ವಿರುದ್ಧ 1-0 ರೋಚಕ ಗೆಲುವನ್ನು ಸಾಧಿಸಿದೆ. ಸ್ಪೇನ್ನ ಗೋಲ್ ಕೀಪರ್ ಉನ್ನೈ ಸಿಮೋನ್ ಈ ಟೂರ್ನಿಯಲ್ಲಿ ಇದುವರೆಗೆ ಯಾವುದೇ ಗೋಲನ್ನು ಬಿಟ್ಟುಕೊಟ್ಟಿಲ್ಲ. ಬೆಲ್ಜಿಯಂ ತಂಡ ಪ್ರೀ ಕ್ವಾರ್ಟರ್ನಲ್ಲಿ ಅಮೆರಿಕವನ್ನು 4-1 ಗೋಲುಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ.